ಪತ್ರಿಕೆಗಳಿಗೆ ಸೂಕ್ತ ರಕ್ಷಣೆ ಕೊಡಿ, ಅನಿಲ್ ಬಿರಾದಾರ್ ಮನವಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಎದುರುಗಡೆ ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತ ವೇದಿಕೆಯ ವತಿಯಿಂದ ಬೀದರ್ ಪತ್ರಕರ್ತ ಸುದ್ದಿ ಪ್ರಕಟಿಸಲು ಸ್ಥಳಕ್ಕೆ ಹೋದಾಗ ಅವರ ಮೇಲೆ ಹಲ್ಲೆ ಮಾಡಿರುವ ಅರಣ್ಯಾಧಿಕಾರಿಗಳನ್ನು ಕರ್ತವ್ಯದಿಂದ ವಜಾಗೊಳಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು ಹಾಗೂ ಅರಣ್ಯ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಜಿಲ್ಲಾಧ್ಯಕ್ಷ ರಾಜೇಂದ್ರ ಪ್ರಸಾದ್ ಹಾಗೂ ತಾಲೂಕಾ ಅಧ್ಯಕ್ಷ ಅನಿಲ್ ಕುಮಾರ್ ಬಿರಾದಾರ್ ನೇತೃತ್ವದಲ್ಲಿ 15/4/2025 ಸುದ್ದಿ ಪ್ರಕಟಿಸಲು ಬಂದ ಪತ್ರಕರ್ತನ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬೀದರ್ ಶಕ್ತಿ ಪತ್ರಿಕೆಯ ಪತ್ರಕರ್ತನಾದ ರವಿ ಬಿ ಬಸುಂಡೆ ಅವರ ಮೇಲೆ ಹಲ್ಲೆ ಮಾಡಿರುವ ವಿಡಿಯೋ ತುಣುಕು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ತುಣುಕು ಹರಿದಾಡುತ್ತಿವೆ. ಅಲ್ಲದೆ ಪತ್ರಕರ್ತನು ಖಾಸಗಿ ವಾಹನದಲ್ಲಿ ಹಾಕಿಕೊಂಡು ಬೀದರ್ ನಗರ ತುಂಬಾ ಸುತ್ತಾಡಿಸಿ ನಿನ್ನ ಜಾತಿ ಯಾವುದು, ನಿನ್ನ ಊರು ಯಾವುದು, ನಿನ್ನ ಹೆಸರೇನು ಎಂದು ಕೇಳಿದಾಗ ಪತ್ರಕರ್ತ ನನ್ನ ಊರು ಚಿದ್ರಿ ಎಸ್ಸಿ ಜಾತಿಗೆ ಸೇರಿದವನು ಎಂದು ತಿಳಿಸಿದಾಗ ಅಸಂವಿಧಾನಿಕ ಪದಗಳನ್ನು ಬಳಕೆ ಮಾಡಿ ಖಾಸಗಿ ಕಾರಿನಲ್ಲಿ ಹಾಕಿಕೊಂಡು ಹಲ್ಲೆ ಮಾಡ್ತಾ ಬೀದರ್ ನಗರ ಸುತ್ತಾಡಿಸಿದ್ದಾರೆ. ಹೀಗಾಗಿ ಪತ್ರಕರ್ತ ಮೇಲೆ ಅಮಾನವೀಯ ದೌರ್ಜನ್ಯ ತೋರಿದ ಅರಣ್ಯ ಅಧಿಕಾರಿಗಳನ್ನು ಕರ್ತವ್ಯದಿಂದ ವಜಾಗೊಳಿಸಿ ಪತ್ರಕರ್ತರನ್ನ ಸೂಕ್ತ ಭದ್ರತೆ ಒದಗಿಸಬೇಕು ಎಂದು ಆಗ್ರಹಿಸುತ್ತೇವೆ. ರಾಜ್ಯ ಸರ್ಕಾರ ಪತ್ರಕರ್ತರ ಹಿತರಕ್ಷಣೆ ಕಾಯ್ದೆ ಕೂಡಲೇ ಜಾರಿಗೊಳಿಸಬೇಕು. ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿರುವ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ಕರ್ತವ್ಯದಿಂದ ವಜಾಗೊಳಿಸಿ ಕ್ರಮ ಕೈಗೊಳ್ಳಬೇಕು. ಪತ್ರಕರ್ತನಿಗೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿರುವ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಜರುಗಿಸಬೇಕು. ದೌರ್ಜನ್ಯ ಒಳಗಾದ ಪತ್ರಕರ್ತನಿಗೆ 10 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಸಂವಿಧಾನದ 4ನೇ ಅಂಗವಾಗಿ ಸಮಾಜ ಮತ್ತು ಸರ್ಕಾರದ ಧ್ವನಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಪತ್ರಕರ್ತರನ್ನು ಸೂಕ್ತ ರಕ್ಷಣೆ ಒದಗಿಸಬೇಕು. ಕಾನೂನು ಬಾಹಿರವಾಗಿ ಕೆಲಸ ನಿರ್ವಹಿಸುತ್ತಿರುವ ಗುಂಪುಗಳ ವಿರುದ್ಧ ಪತ್ರಕರ್ತರು ಸುದ್ದಿ ಪ್ರಕಟಿಸುವ ಸಂದರ್ಭದಲ್ಲಿ ಕರೆ ಮತ್ತು ಜೀವ ಬೆದರಿಕೆ ಹಾಕುವ ಪ್ರಕರಣಗಳು ಕಂಡುಬಂದರೆ ಕೂಡಲೇ ಅಂತವರ ವಿರುದ್ಧ ಪೊಲೀಸರು ಬಂಧನ ರಹಿತ ವಾರೆಂಟ್ ಜಾರಿಗೊಳಿಸಬೇಕು. ಯಾವುದೇ ರೀತಿಯಾದಂಥ ಆಸೆ ಅಸೂಯೆಗಳಿಗೆ, ಯಾವುದೇ ರೀತಿಯಾದಂಥ ಅಮಾನುಷಗಳಿಗೆ ಎದೆಗೊಟ್ಟು ರಾತ್ರಿಯನ್ನದೇ ಹಗಲನ್ನದೇ ಅವರು ಪ್ರತಿಯೊಂದು ಸರಿ ಮತ್ತು ತಪ್ಪುಗಳಿಗೆ ವರದಿ ಮತ್ತು ಪ್ರಶ್ನೆ ಮಾಡುವಂತ ಕಾರ್ಯಾಂಗ ಪತ್ರಿಕಾಂಗ ಬಂಧುಗಳಿರ್ತಾರೆ. ಅದೇ ನಿಟ್ಟಿನಲ್ಲಿ ಬೀದರ್ನಲ್ಲಿ ಆಲ್ಕಿ ಜಿಲ್ಲೆಯಲ್ಲಿ ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಿದ್ರು, ರಾತ್ರಿ ಹೊತ್ತು ಅವರು ಸಸಿಗಳನ್ನ ನೆಡ್ತಾ ಇದ್ರು. ಮುಖ್ಯಮಂತ್ರಿಗಳು ಬೆಳಗ್ಗೆ ಬರ್ತಾ ಇದ್ರಂದ್ರೆ ಅವ್ರು ರಾತ್ರಿ ಹೊತ್ತು ಅವರು ಸಸಿಗಳನ್ನ ಇಡುವಂತ ಕೆಲಸ ಮಾಡ್ತಿದ್ರು. ಇದು ಯಾವುದೇ ರೀತಿಯ ಯಾವುದೇ ಸಮಾಜದ ಬಂಧುಗಳಾಗ್ಲಿ, ಪತ್ರಿಕಾ ಮಾಧ್ಯಮರಲ್ಲ, ಎಲ್ರಿಗೂ ಪ್ರಶ್ನೆ ಉಟ್ಕೊಳ್ತೀವಿ. ರಾತ್ರಿ ಯಾಕೆ ಸಸಿ ನೆಡ್ಲತ್ತಾರ, ಇವರಿಗೆ ಅವ್ರ ಕೆಲಸವನ್ನ ರಾತ್ರಿ ಅಷ್ಟೇ ನೆನಪಾಯ್ತಾ ಅವರಿಗೆ ಅನ್ನುವಂತ ಪ್ರಶ್ನೆ ಎಲ್ರಿಗೂ ಉದ್ಭವ ಆಗುತ್ತೆ. ಅದೇ ನಿಟ್ಟಿನಲ್ಲಿ ನಮ್ಮ ಸಹೋದರರೊಬ್ರು, ಕಾರ್ಯನಿರತ ಪತ್ರಕರ್ತರೊಬ್ರು, ಯಾಕೆ ನೀವು ಸಸಿನ ನೀವು ರಾತ್ರಿ ಯಾಕೆ ನಡೀತಿದ್ರಿ, ನೀವು ಕಾಟಾಚಾರಕ್ಕೆ ನೀವು ನಡೀತಾ ಇದ್ದೀರಿ ಅಂತ ಪ್ರಶ್ನೆ ಮಾಡುವಂತ ಸನ್ನಿವೇಶದಲ್ಲಿ ರಾಜಾರೋಷವಾಗಿ ಅರಣ್ಯ ಸಿಬ್ಬಂದಿಗಳು, ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಉನ್ನತ ಮಟ್ಟ ಅಧಿಕಾರಿಗಳು, ಅವ್ರಿಗೆ ಗೊತ್ತು ಅವ್ರು ಎಷ್ಟು ಕಾನೂನಾತ್ಮಕವಾಗಿ ಅವ್ರು ಎಷ್ಟು ಪವರ್ ಇದೆ ಅಂತ ಗೊತ್ತು. ಆದ್ರೆ ಅವ್ರ ಕಾಲರ್ ಹಿಡ್ಕೊಂಡು, ಅವ್ರ ID ಕಾರ್ಡ್ ಹಿಡ್ಕೊಂಡು, ಅವ್ರ ಮಾಧ್ಯಮದಲ್ಲಿ ಇದ್ರಂತ ಗೊತ್ತಾದ್ಮೇಲೆ ಕೂಡ ನಿನ್ನ ರೌಡಿಸಮ್ ಅನ್ನ ತೋರಿಸುವಂತ ಒಂದು ಪ್ರವೃತ್ತಿಯನ್ನ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಸಿಬ್ಬಂದಿಯವರು ತೋರಿದ್ದಾರೆ. ಇವತ್ತಿಗೆ ನೀವು ಕಾರ್ಯನಿರತ ಪತ್ರಕರ್ತರಿಗೆ ಯಾವ ರೀತಿ ಸುರಕ್ಷೆ ನೀಡ್ತಾರೋ ಅದು ಗೊತ್ತಿಲ್ಲ. ಆದ್ರೆ ಈ ಘಟನೆಯ ಏನು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಟ್ಟರೆ ಮಾತ್ರ ಪತ್ರಕರ್ತರಿಗೆ ಸೂಕ್ತವಂತ ಸುರಕ್ಷಾ ಭದ್ರತೆ ವ್ಯವಸ್ಥೆ ಸಿಗುತ್ತೆ ಅನ್ನುವಂತ ಒಂದು ಕಾಳಜಿ ಮೂಡುತ್ತಾ ಅಂತ ಹೇಳಿ ನಾವು ಭಾವಿಸ್ತೀವಿ. ಇದೇ ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಹೇಳಿದ ಪ್ರಕಾರವಾಗಿ, ಸಂಘಟನಾ ಸಿಬ್ಬಂದಿಗಳು ಹೇಳಿದ ಪ್ರಕಾರವಾಗಿ ಈ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಆ ಸಿಬ್ಬಂದಿಗಳನ್ನ ಕೇವಲ ಸಸ್ಪೆಂಡ್ ಮಾಡೋದಲ್ಲ, ಎಲ್ಲಾ 4 ಸಿಬ್ಬಂದಿಗಳನ್ನ ಸೇವೆಯಿಂದ ವಜಾ ಮಾಡಿ ಒಂದು ಉದಾಹರಣೆಯನ್ನ ತೋರ್ಬೇಕಂತ ಹೇಳಿ ನಾವು ಈ ವೇದಿಕೆ ಮುಖಾಂತರ ಮನವಿ ಸಲ್ಲಿಸ್ತೀವಿ. ಇದರಲ್ಲಿ ನೋಡ್ತಾರೋ ಇವತ್ತು ಯಾವಾಗ ಅಧಿಕಾರಿ ಅವ್ರ ಮೇಲೆ ಹಲ್ಲೆ ಮಾಡ್ಯಾನ ತಕ್ಷಣನೇ ಅವ್ರ ಮೇಲೆ ಕ್ರಮ ಜರುಗಬೇಕಾಗಿತ್ತು. ಇವತ್ತು ಮಾನ್ಯ ಈಶ್ವರ್ ಖಂಡ್ರೆ ಅವರು ಒಬ್ಬ ಅದೇ ಜಿಲ್ಲೆಯ ಸಚಿವರಾಗಿ, ಅದೇ ಇಲಾಖೆಯ ಸಚಿವರಾಗಿ ಅವರ ತವರು ಜಿಲ್ಲೆಯಲ್ಲಿ ನಡೆದಂತ ಒಂದು ಅಮಾನವೀಯ ಘಟನೆ, ಪತ್ರಕರ್ತರ ಅವಮಾನ ಮಾಡಿದಂತ ಒಂದು ಘಟನೆಗೆ ಇದುವರೆಗೂ ಕೂಡ ಪೂರ್ತಿಯಾಗಿ ಕ್ರಮ ಕೈಗೊಳ್ಳದಿರುವುದು ಬಹಳ ಖಂಡನೀಯವಾಗಿದೆ. ಇವತ್ತು ಮಾನ್ಯ ಈಶ್ವರ್ ಖಂಡ್ರೆ ಅವರಲ್ಲಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವೆಲ್ಲ ಒಂದು ಸಂಘಟನೆ ವತಿಯಿಂದ ಹಾಗೂ ಪತ್ರಕರ್ತರ ಸಂಘಟನೆ ಹಾಗೂ ಬೇರೆ ಬೇರೆ ಸಂಘಟನೆ ವತಿಯಿಂದ ಇವತ್ತು ನಾವು ಅತ್ಯಂತ ಕಠೋರವಾಗಿ ನಾವೇನೋ ಮನವಿ ಮಾಡ್ತೀವಿ. ತಕ್ಷಣ ಅವರು ಯಾರ್ಯಾರ ಒಂದು ಕ್ರಮ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಲು ವಿವಿಧ ರೀತಿಯಲ್ಲಿ ಅವರು ಏನಾದ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ಅವರನ್ನು ಎಲ್ಲರನ್ನು ಸೇವೆಯಿಂದ ತಕ್ಷಣ ವಜಾಗೊಳಿಸಬೇಕಾಗಿ ನಾವೆಲ್ಲರೂ ಮನವಿ ಮಾಡ್ತೀವಿ. ಮತ್ತು ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ಲತ್ತೀವಿ ಅಂತಂದ್ರೆ, ಇವತ್ತು ಪತ್ರಿಕಾಂಗ ಏನು 4ನೇ ಅಂಗ ಅಂತೇಳಿ ನಾವೇನು ಕರಿತೀವಿ, ಸಮಾಜದಲ್ಲಿ ಇರ್ತಕ್ಕಂಥ ಅಂಕು ಡೊಂಕುಗಳನ್ನ
ಏನು ಸರಿದಾರಿಗೆ ತರುವಲ್ಲಿ ಪ್ರಯತ್ನ ಮಾಡುತ್ತಿರುವಂತಹ ಪತ್ರಕರ್ತರ ಮೇಲೆ ದಿನೇ ದಿನೇ ಪೇಪರ್ ನೋಡಿದಾಗ, ಟಿವಿ ಚಾನೆಲ್ ನೋಡಿದಾಗ ಅಲ್ಲಿ ಹಲ್ಲೆ ಆಯ್ತು, ಇಲ್ಲಿ ಅವಮಾನ ಆಯ್ತು, ಇಂಥ ಘಟನೆಗಳು ಪದೇ 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 ನಮ್ಮ ರಾಜ್ಯದಲ್ಲಿ ನಡೀಲತ್ತವ. ಅದಕ್ಕ ಪತ್ರಕರ್ತರಿಗೆ ಏನ ಯಾರ ಹಲ್ಲೆ ಮಾಡ್ತಾರ, ಯಾರ ಅವಮಾನ ಮಾಡ್ತಾರ ಅಂತವ್ರಿಗೆ ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂತ ಕಾಯ್ದೆ ಜಾರಿ ಮಾಡಬೇಕು. ಮತ್ತು ಮೊನ್ನೆ ಬೀದರ್ನಲ್ಲಿ ಏನು ಪತ್ರಿಕಾ ವರದಿಗಾರರ ಮೇಲೆ ಏನು ರಾಜಾರೋಷವಾಗಿ ನಿರ್ಭಯವಾಗಿ ಈ ಸಂದರ್ಭದಲ್ಲಿ ರಾಜ್ಯ ಕೂಲಿ ಸಮಾಜದ ಕಾರ್ಯದರ್ಶಿ ಲಕ್ಷ್ಮಣ್ ಆವಂಟಿ, ಬಾಮಸೇಫ್ನ ರಾಜ್ಯ ಕಾರ್ಯದರ್ಶಿ ಮಾರುತಿ ಗಂಜಿಗಿರಿ, ಜೆಡಿಎಸ್ ತಾಲೂಕಾ ಅಧ್ಯಕ್ಷ ರವಿಶಂಕರ್ ರೆಡ್ಡಿ ಮುತ್ತಂಗಿ, ಪತ್ರಕರ್ತ ಹರ್ಷವರ್ಧನ್, ಬಿಎಸ್ಪಿ ತಾಲೂಕಾ ಅಧ್ಯಕ್ಷ ವೈಜನಾಥ್ ಮಿತ್ರ, ವಿಶ್ವನಾಥ ಹುಡೆ ಬೀರನಹಳ್ಳಿ, ಯುವ ಕರ್ನಾಟಕ ವೇದಿಕೆ ಜಿಲ್ಲಾಧ್ಯಕ್ಷರು ಸಚಿನ್ ಚೌಹಾಣ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.